ನೀವು ಇನ್ವೆಸ್ಟ್ ಮಾಡೋರಾಗಿದ್ರೆ ಈ ಒಂದು ಅಸೆಟ್ ಕ್ಲಾಸ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಅದೇ ಕಾರ್ಪೊರೇಟ್ ಬಾಂಡ್ಸ್. ಕಾರ್ಪೊರೇಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಂದ್ರೆ ನೀವು ನಿಮ್ಮ ದುಡ್ಡನ್ನ ಒಂದು ಕಂಪನಿಗೆ ಲೋನ್ ಕೊಟ್ಟಾಗೆ. ಅದ್ರ ಬದಲಿಗೆ ಆ ಕಂಪನಿ ನಿಮಗೆ ಫಿಕ್ಸ್ಡ್ ರಿಟರ್ನ್ಸ್ ನ ಕೊಡುತ್ತೆ. ಹಾಗೆ ಪ್ರೀ ಡಿಫೈನ್ಡ್ ಇಂಟ್ರೆಸ್ಟ್ ಸ್ಟ್ರಕ್ಚರ್. ಹಾಗೆ ಆ ದುಡ್ಡು ನಿಮಗೆ ಯಾವಾಗ ವಾಪಸ್ ಬರುತ್ತೆ ಅನ್ನೋ ಟೈಮ್ ಲೈನ್ ನಿಮಗೆ ಮೊದಲೇ ಗೊತ್ತಿರುತ್ತೆ. ಲಿಸ್ಟೆಡ್ ಕಾರ್ಪೊರೇಟ್ ಬಾಂಡ್ಸ್ ಗಳನ್ನ ನೀವು ಎಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ರೆ ವಿಂಟ್ ವೆಲ್ತ್ ನ ಚೆಕ್ ಮಾಡಿ. ವಿಂಟ್ ವೆಲ್ತ್ ಒಂದು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್. ಸೆಬಿ ರೆಗ್ಯುಲೇಟರಿ ಚೇಂಜಸ್ ಇಂದ ಹಾಗೂ ವಿಂಟ್ ವೆಲ್ತ್ ಅಂತ ಪ್ಲಾಟ್ಫಾರ್ಮ್ ಮೂಲಕ ರಿಟೇಲ್ ಇನ್ವೆಸ್ಟರ್ಸ್ ಗಳು ಕೇವಲ ₹1000 ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಬಹುದು. ಈ ಪ್ಲಾಟ್ಫಾರ್ಮ್ ಅಲ್ಲಿ 9 to 12% ತನಕ ಫಿಕ್ಸ್ಡ್ ಆನ್ಯುವಲ್ ರಿಟರ್ನ್ಸ್ ಕೊಡುವಂತ ಇನ್ವೆಸ್ಟ್ಮೆಂಟ್ಸ್ ಗಳಿದೆ. ಹಾಗೆ ಅದು ಯಾವ ಬಾಂಡ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ತುಂಬಾನೇ ಸಿಂಪಲ್. UPI ಅಥವಾ ನೆಟ್ ಬ್ಯಾಂಕಿಂಗ್ ನ ಯೂಸ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಹಾಗೆ ನಿಮ್ಮ ರೀಪೇಮೆಂಟ್ ಶೆಡ್ಯೂಲ್ ನ ನೀವು ಡ್ಯಾಶ್ ಬೋರ್ಡ್ ಅಲ್ಲೇ ಟ್ರ್ಯಾಕ್ ಮಾಡಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ವಿಂಟ್ ವೆಲ್ತ್ ಅವರ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತಹ ಪ್ರತಿಯೊಂದು ಬಾಂಡ್ಸ್ ಅಲ್ಲೂ ಸುಮಾರು 2% ತನಕ ಅವರು ಕೂಡ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತಹ ಪ್ರತಿಯೊಂದು ಬಾಂಡ್ಸ್ಗಳು ಕೂಡ ಎಕ್ಸ್ಚೇಂಜ್ ಲಿಸ್ಟೆಡ್ ಆಗಿರುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕು, ಹಾಗೆ ನೀವು ಕಾರ್ಪೊರೇಟ್ ಬಾಂಡ್ಸ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂದ್ರೆ ನೀವು ವಿಂಟ್ ವೆಲ್ತ್ ನ ಎಕ್ಸ್ಪ್ಲೋರ್ ಮಾಡಲೇಬೇಕು. ಬೇರೆ ಇನ್ವೆಸ್ಟ್ಮೆಂಟ್ಸ್ಗಳ ತರಾನೇ ಕಾರ್ಪೊರೇಟ್ ಬಾಂಡ್ಸ್ಗಳಲ್ಲೂ ಕೂಡ ರಿಸ್ಕ್ ಇರುತ್ತೆ. ರೀಪೇಮೆಂಟ್ ಡಿಲೇ ಆಗ್ಬೋದು ಅಥವಾ ಡಿಫಾಲ್ಟ್ ಆಗುವಂಥ ಪಾಸಿಬಿಲಿಟಿ ಕೂಡ ಇರುತ್ತೆ. ಸೊ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಆಫರ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳನ್ನ ಕೇರ್ಫುಲಿ ಓದಿ. ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ನಾನು ವಿಂಟ್ ವೆಲ್ತ್ ಲಿಂಕ್ನ ಡಿಸ್ಕ್ರಿಪ್ಷನ್, ಕಾಮೆಂಟ್ ಹಾಗೆ ನನ್ನ ಬಯೋದಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. Fixed returns do not constitute guaranteed or assured returns. Investments in corporate debt securities, municipal debt securities, and securitized debt instruments are subject to credit risks, market risks, and default risks, including delay and/or default in payment. Read all the offer-related documents carefully.